100% ಟ್ಯಾಕ್ಸ್ ಹಾಕ್ಬಿಡ್ತೀನಿ, 25% ಹಾಕ್ಬಿಡ್ತೀನಿ, ಇಂಥ ಹೇಳಿಕೆಗಳಿಂದಾನೇ ಅಮೇರಿಕಾ ನಿಜವಾಗ್ಲೂ ಸಾವಿರಾರು ಕೋಟಿಯಷ್ಟು ಹಣವನ್ನು ಸಂಪಾದನೆ ಮಾಡ್ತಾ ಇದೆಯಾ, ಡಾಲರ್ಗಳಲ್ಲಿ ಸಂಪಾದನೆ ಮಾಡ್ಕೊಳ್ತಾ ಇದೆಯಾ? ಈ ತರಹದ ಸಂಪಾದನೆ ಸ್ಟೇಬಲ್ ಅದು ಅಥವಾ ನೀರಿನ ಮೇಲಿನ ಗುಳ್ಳೆ ಥರನ? ಬರೀ ಸ್ಟೇಟ್ಮೆಂಟ್ಗಳು, ಏನೋ ಒಂದು ಸ್ಟೇಟ್ಮೆಂಟ್ ಹೇಳಿದ ತಕ್ಷಣ ಯಾವುದೋ ಒಂದಷ್ಟು 10 ಪ್ರಾಡಕ್ಟ್ಗಳು ಬಿದ್ದು ಹೋಗ್ತವೆ, ಇನ್ಯಾವುದೋ 10 ಪ್ರಾಡಕ್ಟ್ಗಳು ರೈಸ್ ಆಗಬಹುದು. ಈ ಥರ ಸ್ಟೇಟ್ಮೆಂಟ್ಗಳು ಸಾರ್ವಕಾಲಿಕವಾಗಿ ಹಾಗೇ ಇರ್ತವ ಅಥವಾ ಅದು ಬರೀ ನೀರಿನ ಮೇಲೆ ಗುಳ್ಳೆ ತರಣ ಅಂತ? ಪ್ರೇಮಶೇಖರ ಸರ್, ನಿಮ್ಮ ಪ್ರಶ್ನೆಗೆ ಉತ್ತರ ಹೌದು ಮತ್ತು ಇಲ್ಲ ಅಂತ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಇದು ಟ್ಯಾರಿಫ್ ಡ್ಯೂಟಿ ತುಂಬಾ ಜಾಸ್ತಿ ಮಾಡಿರ್ಬೋದು, ಅದನ್ನೆಲ್ಲ ಪೇ ಮಾಡೋದು ಯಾರು? ಅಮೆರಿಕನ್ ಕನ್ಸ್ಯೂಮರ್ಸ್. ಹೀಗಾಗಿ ಅದು ಅಮೆರಿಕನ್ ಕನ್ಸ್ಯೂಮರ್ಸ್ ಪೇ ಮಾಡೋದ್ರಿಂದ ಅವರೇ ಟ್ರಂಪ್ ವಿರುದ್ಧ ತಿರುಗಿಬಿದ್ದು ಇದಕ್ಕೆ ಈ ಮಿಡ್ ಟರ್ಮ್ ಎಲೆಕ್ಷನ್ಸ್ ಅಲ್ಲಿ, ಕಾಂಗ್ರೆಸ್ ಎಲೆಕ್ಷನ್ಸ್ ನಲ್ಲಿ ಅವ್ರೇನಾದ್ರೂ ಪಾಠ ಕಲಿಸಿದ್ರೆ ರಿಪಬ್ಲಿಕನ್ ಪಾರ್ಟಿಗೆ, ಈಗ ಅದು ಆ ಸೂಚನೆ ಈಗಾಗಲೇ ಕಂಡಿದೆ. ಇನ್ಫ್ಯಾಕ್ಟ್ ಟ್ರಂಪ್ ದೇ ಪಾಪ್ಯುಲಾರಿಟಿ ರೇಟ್ 30% ಬಂದು ನಿಂತ್ಕೊಂಡಿದೆ. ಮತ್ತೆ ಕೆಲವೊಂದು ಕಡೆ ಆಕ್ಚುಲಿ ರಿಪಬ್ಲಿಕನ್ಸ್ ಸ್ಟ್ರಾಂಗ್ ಇದು ಅಂತ ಹೇಳುವಂತ ಜಾಗಗಳಲ್ಲೂ ಸಹ ಅವರು ಸೋಲುವಂತ ಒಂದು ಸ್ಥಿತಿ ಕಾಣ್ತಾ ಇದೆ. ಪ್ರೇಮಶೇಖರ್ ಸರ್, ಬಟ್ ಮಮ್ದಾನಿ ಗೆದ್ದಾಗ ಟ್ರಂಪ್ ಭಾಷಣ ಅಥವಾ ಟ್ರಂಪ್ ರಿಯಾಕ್ಷನ್ ಅನ್ನು ವೆಯ್ಟ್ ಮಾಡ್ತಾ ಇದ್ದೆ. ಏನು ಹೇಳ್ಬೋದು ಈ ಮಾತಿಗೆ, ಮಮ್ದಾನಿ ಮಾತಿಗೆ ಅಂತ ಹೇಳಿ? ಏನೋ ಒಂದು ಬಿಟ್ಕೊಟ್ಟಿದ್ದೀವಪ್ಪ, ಇದಕ್ಕೆಲ್ಲ ಜಾಸ್ತಿ ಏನು ಆಡಕ್ಕೆ ಹೋಗ್ಬೇಡ, ಇಡೀ ಅಮೆರಿಕ ಗೆದ್ಕೊಂಡು ನಿನಗೆ ಏನೋ ಒಂದು ಕೊಟ್ಟಿದ್ದೀವಿ, ಎಷ್ಟು ಮಾತಾಡ್ತಿದ್ಯಪ್ಪ ಅನ್ನೋ ಧಾಟಿಲಿತ್ತು. ಹೌದು, ಇನ್ಫ್ಯಾಕ್ಟ್ ಅದು ನಿಜಾನೇ. ಯಾಕಂದ್ರೆ ಮಮ್ದಾನಿ ಆ ರೀತಿ ನ್ಯೂಯಾರ್ಕ್ ಅದು ಮೇಯರ್ ಆಗ್ಬೋದು ಅಷ್ಟೇ, ಪ್ರೆಸಿಡೆಂಟ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಯಾಕಂದ್ರೆ ಆತ ಅಮೆರಿಕಾದಲ್ಲಿ ಹುಟ್ಟಿಲ್ಲ, ಉಗಾಂಡದಲ್ಲಿ ಹುಟ್ಟಿದ್ದು 7 ವರ್ಷ ಅಲ್ಲೇ ಕಳೆದದ್ದು. ಅಮೆರಿಕಾದಲ್ಲಿ ಹುಟ್ಟದೇ ಇರೋರು ಯಾರೂ ಸಹ ಅಲ್ಲಿ ಪ್ರೆಸಿಡೆಂಟ್ ಆಗೋದಿಲ್ಲ. ಹೀಗಾಗಿ ಮಮ್ದಾನಿಯನ್ನ ಟ್ರಂಪ್ ಸೀರಿಯಸ್ ಆಗಿ ತಗೊಳ್ಳದೇ ಇರೋದ್ರಲ್ಲಿ ಅರ್ಥ ಇದೆ, ತಗೊಳ್ಳಂತ ಅಗತ್ಯನೂ ಇಲ್ಲ. ಆಯ್ತಾ? ಸೊ ಯಾ ಫೈನ್. ನಾನಂದ್ರೆ ಇಲ್ಲಿ ಏನು ಕೇಳಲಿಕ್ಕೆ ಹೊರದೆ ಅಂತ ಹೇಳಿದ್ರೆ, ಇದು ನೀರಿನ ಮೇಲಿನ ಗುಳ್ಳೆ ಥರನೇ ಇರ್ತಾ ಇದು, ಅಥವಾ ಇಲ್ಲ ಇದರಲ್ಲೂ ಚೇಂಜಸ್ ಆಗಬಹುದು? ಒಂದು ಕನ್ಸಂಪ್ಷನ್ ಬೇಕಾದ್ರೆ ಅಮೆರಿಕ ಏನೋ ಉತ್ಪಾದನೆ ಮಾಡಲಿ, ಚೀನಾ ಏನೋ ಉತ್ಪಾದನೆ ಮಾಡಲಿ, ಭಾರತದ್ದು ಗ್ರಾಹಕರ ದೇಶ ಇದು. ತುಂಬ ಜನ ಅದನ್ನು ಬಳಸುವಂಥ ಜನಸಂಖ್ಯೆ ನಮ್ಮಲ್ಲಿದೆ. ಹಾಗಾಗಿ ನಮ್ಮ ದೇಶವನ್ನು ಅಷ್ಟೊಂದು ಕಡೆಗಣಿಸೋಕ್ಕಾಗತ್ತಾ ಅಂತ? ಆದ್ರೆ ಇದುವರೆಗೆ ನಾವು ನಮ್ಮ ಸಾಮರ್ಥ್ಯವನ್ನು ಅಷ್ಟಾಗಿ ತೋರಿಸ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ನಮ್ಮದು ಎಕ್ಸ್ಪೋರ್ಟ್ ಡ್ರಿವನ್ ಇಕಾನಮಿ ಅಲ್ಲ, ಅದು ನಮ್ದು ಏನಂದ್ರೆ ಇಂಟರ್ನಲ್ ಕನ್ಸಂಪ್ಷನ್ ಜಾಸ್ತಿ ಇದೆ ನಮ್ಮಲ್ಲಿ. ಹೀಗಾಗಿ ನಾವು ನಮ್ಮ ಎಕ್ಸ್ಪೋರ್ಟ್ ಡ್ರಿವನ್ ಇದು ಅಂತೆಲ್ಲ ನಾವು ತೋರಿಸ್ಕೊಂಡು ಮಟ್ಟದಲ್ಲಿ ಆ ರೀತಿಯಲ್ಲಿ ನಮ್ಮ ಒಂದು ರೈಸಿಂಗ್ ಮಿಡ್ಲ್ ಕ್ಲಾಸ್ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ಅಜಿತ್ ಅವರೇ, ನಿಮ್ಮನ್ನು ಕೇಳೋದಾದ್ರೆ, ಇಂಥ ಸಂದರ್ಭದಲ್ಲಿ 2 ಥರ ಸೆಂಟಿಮೆಂಟು. ಒಂದು ಮನೆಯಲ್ಲೇ ಇದ್ದಾಗ ಗಂಡ ಹೆಂಡತಿ ಅಂತ ಬಂದಾಗ, ಹೆಂಡತಿಗೆ ಆಭರಣದ ಮೇಲೆ ವ್ಯಾಮೋಹ, ಆಸೆ ಇರಬೇಕು. ಇದು ವರಮಹಾಲಕ್ಷ್ಮಿ ಹಬ್ಬ, ಯುಗಾದಿ ಹಬ್ಬ, ನಮ್ಮ ಆ ಫಂಕ್ಷನ್ನು ದೊಡ್ಡದಾಗಿ ಹಾಕೊಂಡು ಹೋಗಬೇಕು ಅಂತೇಳಿ. ಬಟ್ ವೇರಾಸ್ ಗಂಡಸರಿಗೆ ಕೇಳಿದಾಗ ಮ್ಯಾಕ್ಸಿಮಮ್ ಉಂಗುರ ಹಾಕೋಬಹುದು, ಒಂದು ಚೈನ್ ಹಾಕೋಬಹುದು, ಯಾವುದೋ ಒಂದು ಕಡ ಅಥವಾ ಮ್ಯಾಕ್ಸಿಮಮ್ ಅದು ಇಷ್ಟ ಆಗಲ್ಲ. ಅದಕ್ಕೆ ಅದನ್ನು ಹಾಕೊಂಡ್ರೆ ಕೆಲವು ಬೇರೆ ಥರನೇ ಹೇಳ್ತಾರೆ, ಆ ಥರ ಕಾಣಿಸ್ತಿದೆ, ಈ ಥರ ಕಾಣಿಸ್ತಿದೆಯಾ ಅಂತ ಏನೋ ಬಂದ್ಬಿಡುತ್ತೆ. ಅವ್ರಿಗೆ ಅಷ್ಟಿರಲ್ಲ. ಇವ್ರಿಗೆ ಗಟ್ಟಿ ತೊಗೊಳ್ಳೋಣ, ಚಿನ್ನದ ಗಟ್ಟಿ ತೊಗೊಂಬಿಡೋಣ, 10 ಗ್ರಾಮ್ ಆಗಲಿ ಗಟ್ಟಿ ತೊಗೊಳ್ಳೋಣ, ಅಥವಾ 50 ಗ್ರಾಮ್ ಗಟ್ಟಿ ತೊಗೊಳ್ಳೋಣ ಅಂತ. ಇಲ್ಲ ಆಭರಣ, ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋಗಿದ್ದೆ, ಎಂಥ ಚೈನ್ ಹಾಕೊಂಡಿದ್ರು ಗೊತ್ತಾ, ಇಲ್ಲಿಂದ ಶುರುವಾಗುತ್ತದೆ ಯೂಶ್ವಲಿ. ಸೊ ಇಂಥ ಸಂದರ್ಭಗಳಲ್ಲಿ ಈ ಚಿನ್ನ ಹಿಂಗೆ ಜಾಸ್ತಿ ಆಗ್ತಿರೋ ಕಾಲಘಟ್ಟದಲ್ಲಿ ಈ ಒಡವೆ ಚಿನ್ನದ ಬಗ್ಗೆ ಏನಿದೆ ಅಂತ ಹೇಳಿದ್ರೆ, ನೀನೇನು ತೊಗೊಂಡಿರ್ತೀಯೋ, ರೀ ಅದರಲ್ಲಿ ಸ್ಟೋನ್ ಇದೆ ರೀ, ಈ ಸ್ಟೋನ್ ನಾನು ದುಡ್ಡು ಕೊಡೋಕ್ಕಾಗಲ್ಲ, ಅದು ಮಜೂರಿ, ಕೂಲಿ, ಮೇಕಿಂಗ್ ಚಾರ್ಜು, ಇನ್ನೊಂದು ವೇಸ್ಟೇಜ್. ಅದು ಚಿನ್ನದಲ್ಲಿ ವೇಸ್ಟೇಜ್ ಅಂತ ನನಗೆ ಅದು ಇವತ್ತಿಗೂ ಆಶ್ಚರ್ಯ. ನನಗೆ ವೇಸ್ಟ್ ಅಂದರೆ ಯಾರನ್ನ ಬಿಸಾಕ್ಬಿಡ್ತಾರ ಚಿನ್ನ ಅಂತ, ಬೇರೆ ವಿಚಾರ ಬಿಡಿ ಅದು. ಸರಿ, ಈ ವೇಸ್ಟೇಜ್ ಅಂತ ಅದೆಲ್ಲ ಹೊಟ್ಟೋಗುತ್ತೆ. ಗಟ್ಟಿ ಆದರೆ 100 ಗ್ರಾಮ್ ತೊಗೊಂಡಿದ್ರೆ ನಾನು 100 ಗ್ರಾಮ್ಗೆ ಪೂರ್ತಿ ದುಡ್ಡು ನಾನು ತೊಗೋಬಹುದು ಅಂತೇಳಿ. ಇಂಥ ಸಂದರ್ಭದಲ್ಲಿ ಈ ಥರ ಏರ್ತಿರ್ತಕ್ಕಂಥ ಟೈಮಲ್ಲಿ ಯಾವುದು ಬೆಸ್ಟ್ ಬೈ ಅಂತ? ಇದರಲ್ಲಿ ಬಿಸ್ಕೆಟ್ ವರ್ಸಸ್ ಆಭರಣ ಅಂತ. ಓಕೆ, ಯಾವ ಬಿಸ್ಕೆಟ್ ಅಂತ ಹೇಳ್ಬಿಡಿ ಸರ್, ಬೇರೆ ಬಿಸ್ಕೆಟ್ ಅನ್ಕೋಬಿಟ್ಟ ಕಷ್ಟ. ಚಿನ್ನದ ಬಿಸ್ಕೆಟ್ ವರ್ಸಸ್ ಆಭರಣ ಅಂತ ನಾವು ಅನ್ಕೊಂಡ್ರೆ, ಓಕೆ, ನಾನು ಸಾಧಾರಣವಾಗಿ ನನ್ನೆಲ್ಲ ಬಳಗದವರಿಗೆ ಹೇಳೋದೇನೆಂದ್ರೆ, ಹಬ್ಬಗಳು ಬಂದಾಗಲೋ ಅಥವಾ ಕಾರ್ಯಕ್ರಮಗಳಿದ್ದಾಗಲೋ ನೀವು ಆಭರಣಗಳನ್ನ ಖರೀದಿ ಮಾಡಿ. ಯಾಕಂದ್ರೆ ಮನೆಯಲ್ಲಿ ಮಗಳ ಬರ್ತಡೇ ಇದೆ, ಮಗನ ಬರ್ತಡೇ ಇದೆ ಅಂತ ಸಂದರ್ಭಗಳಲ್ಲಿ ಅವ್ರಿಗೊಂದು ಒಡವೆ ತಗೊಳ್ಳಿ, ಅದು ಲಾಂಗ್ ಟರ್ಮ್ ಸೆಂಟಿಮೆಂಟ್ಸ್ನ ಕ್ರಿಯೇಟ್ ಮಾಡುತ್ತೆ. ನಮ್ಮ ತಂದೆ ಕೊಡಿಸಿದ್ದು, ತಾಯಿ ಕೊಡಿಸಿದ್ದು, ನಮ್ಮ ಅಜ್ಜಿ ಕೊಡಿಸಿದ್ದು ಅಂತ 50, 80, 100 ವರ್ಷ ಇಟ್ಕೊಂಡಿರೋದನ್ನ ನಾವು ನೋಡಿದ್ದೀವಿ. ಸೊ ಹಾಗಾಗಿ ಬಂಗಾರವನ್ನು ಆಭರಣದಲ್ಲಿ ಆ ಒಂದು ಅಕೇಶನ್ಗೆ ತಗೊಳ್ಳಿ.
ಅದಲ್ಲದೆ ನಿಮ್ಗೆ ಯಾವುದೋ ವಿಶೇಷವಾಗಿರ್ತಕ್ಕಂಥ ಹಣ ಬಂತು, ಇನ್ಕ್ರಿಮೆಂಟ್ ಬಂತು, ಬೋನಸ್ ಬಂತು, ಅಂಥದ್ದನ್ನ ನೀವು ನೇರವಾಗಿ ಆಭರಣಕ್ಕೆ ಹಾಕೋ ಅವಶ್ಯಕತೆ ಇಲ್ಲ. ಸ್ವತ್ತು ಮಾರಿದ್ರಿ, ಯಾವುದೋ ಸ್ವತ್ತು ಮಾರಿದ್ವಿ, ಹಣ ಬಂತು, ಅಂಥದ್ದನ್ನ ಬಿಸ್ಕೆಟ್ಗಳಲ್ಲೋ ಅಥವಾ ಗಟ್ಟಿಗಳಲ್ಲೋ ಹಾಕಿ ಹೂಡಿಕೆ ಮಾಡಿ ಇಟ್ಕೊಳ್ಳಿ. ಯಾಕೆಂದ್ರೆ ಇವತ್ತು ಮಗಳಿಗೆ 5 ವರ್ಷನೋ 8 ವರ್ಷನೋ, ಅವಳಿಗೆ ಏನು ಆಸೆಗಳಿರಲ್ಲ ಅಥವಾ ಡಿಸೈನ್ ಬಗ್ಗೆ ಅರಿವಿರಲ್ಲ. ಅವಳಿಗೆ ನೀವು ಇವತ್ತೇ ಒಡವೆ ಮಾಡಿಸಿಟ್ರೆ ಅವಳು 18 ಆದ್ಮೇಲೆ ಯಾವುದು ಬೇಡ ಅಂತಾಳೆ. ಅಪ್ಪ ನೀನೆಲ್ಲ ಓಲ್ಡ್ ಮಾಡಿಸಿದ್ಯಾ, ಹಳೆ ಡಿಸೈನ್ ಮಾಡಿಸಿದ್ಯಾ, ಲೇಟೆಸ್ಟ್ ಟ್ರೆಂಡ್ಗೆ ಅಂತಂದಾಗ ಮತ್ತದನ್ನು ಮಾರಬೇಕಾಗತ್ತೆ. ಅದರ ವೇಸ್ಟೇಜು ಮೇಕಿಂಗು ನೀವು ಹೇಳ್ದಂಗೆ ಹೋಗುತ್ತೆ. ಇಲ್ಲಿ ನಾನು ಇನ್ನೊಂದು ವಿಷಯನ ಗಮನಕ್ಕೆ ತರೋದು ಎಲ್ರಿಗೂ ಏನಂದ್ರೆ, ಈಗ ವೇಸ್ಟೇಜ್ ಲಾಸ್ ಆಗುತ್ತೆ, ಮೇಕಿಂಗ್ ಚಾರ್ಜ್ ಲಾಸ್ ಆಗುತ್ತೆ ಅಂತ ನಾವು ಬಂಗಾರಕ್ಕೆ ಮಾತ್ರ ಕೇಳ್ತೀವಿ, ಬಂಗಾರಕ್ಕಷ್ಟೇ ಕೇಳ್ತೀವಿ. ನೀವು ಮೊಬೈಲ್ ತಗೊಂಡ್ರೆ 1 ಲಕ್ಷ ರೂಪಾಯಿ 10,000 ಕೂಡ ಆಗಲ್ಲ. ಕಾರ್ ತಗೊಂಡ್ರೆ 25 ಲಕ್ಷಕ್ಕೆ 5 ಲಕ್ಷ ಕೂಡ ಆಗಲ್ಲ. ಅಲ್ಲಿ ನಾವು ಈ ಪ್ರಶ್ನೆ ಮಾಡಲ್ಲ. ಯಾಕೆಂದ್ರೆ ಭಾರತೀಯರ ಮಾನಸಿಕತೆ ಏನಂದ್ರೆ, ಬಂಗಾರಕ್ಕೆ ನಾನು ಹಾಕಿದ್ರೆ ಅದು ಜಾಸ್ತಿನೇ ಆಗಬೇಕು, ನಾನು ಕಳ್ಕೋಬಾರ್ದು. ಈ ಮಾನಸಿಕತೆನಲ್ಲಿ ನಾವು ನೋಡ್ತೀವಿ. ಇನ್ನು ಒಂದು ಕನ್ನಡಕ ತಗೊಳ್ಳಿ, ಒಂದು ಕನ್ನಡಕದ ಬೆಲೆ 1,50,000 70,000 ಇದೆ. ಗಾಜಿನ ಬೆಲೆ ಎಷ್ಟಿದೆ? ಒಂದು ಮಿರರ್ಗೆ ಎಷ್ಟಾಗ್ಬೋದು, ಒಂದು ಗಾಜಿನ ಬೆಲೆ ಎಷ್ಟಿದೆ? ಒಂದು ಕಾರ್ ತಗೊಂಡ್ರೆ 25 ಲಕ್ಷ. ಅದರಲ್ಲಿ ಐರನ್ ಎಷ್ಟಿದೆ ಟನ್ನು, ರಬ್ಬರ್ ಟೈರ್ ಎಷ್ಟಿದೆ, ಮೆಕ್ಯಾನಿಸಮ್ ಎಷ್ಟಿದೆ, ಎಲ್ಲ ಸೇರಿಸಿ 50% ಆಗಲ್ಲ. ಅಲ್ಲಿ ನಾವು ಪ್ರಶ್ನೆ ಮಾಡಲ್ಲ. ಅಂದ್ರೆ ನಾ ಹೇಳೋದು, ಬಂಗಾರ ಹಾಕೊಂಡಾಗ ಆಭರಣದ ರೀತಿನಲ್ಲಿ ಕೊಡುವ ಆನಂದ ಕಾರಿಗಿಂತ ಹೆಚ್ಚು. ಹಾಗಿರುವಾಗ ಆನಂದಕ್ಕೆ ನಾವು ಬೆಲೆ ಕೊಡಬೇಕೇ ಹೊರತು ಅದಕ್ಕೆ ಕೊಡುವಂತಹ ಸಣ್ಣ ಮೇಕಿಂಗ್ ಚಾರ್ಜು ಅಥವಾ ಅದರ ವೇಸ್ಟೇಜು ಅದು ಇಡೀ ಬಂಗಾರ. ಏನ್ ಚೈನ್ ತಗೊಂಡ್ರೆ ಏನ್ ಆನಂದ ರೀ, ಒಂದ್ ಕಾರ್ ತಗೊಂಡು ಜಿಮ್ ಅಂತ ಹೋಗ್ತಿರೋ ಟ್ರಿಪ್ ಹೋದ್ರೆ ಆನಂದ ಬೇರೆ ಅಂತ ಗಂಡಸರು ಹೇಳ್ತಾರೆ. ಸರ್ ಇದಕ್ಕೇನ್ ಮಾಡೋಣ, ಅವ್ರು ತಗೊಂಡ್ರು ಇವ್ರು ತಗೊಂಡ್ರು, ಅವರು ಒಡವೆ ಹಾಕ್ಬಾರ್ದೆ ಕಾರೇ ಹತ್ತಲ್ವಲ್ಲ. ಹಾಗಾಗಿ ಒಡವೆಗಳು ನಮ್ಮ ಹೆಣ್ಣು ಮಕ್ಕಳಿಂದಾನೇ ಇವತ್ತು ಬಂಗಾರ ನಮ್ಮ ದೇಶದಲ್ಲಿ ಆರ್ಥಿಕ ಒಂದು ಬೆನ್ನೆಲುಬಾಗಿ ನಿಂತಿರೋದಕ್ಕೆ ಕಾರಣವೇ ನಮ್ಮ ಹೆಣ್ಣು ಮಕ್ಕಳ ಇರ್ತಕ್ಕಂಥ ಆಭರಣಗಳು. ನಾವು ಮುಂಚೆ ಹೇಳ್ತಾ ಇದ್ದೆ, ಮೇಡಮ್ ನೀವು 2 ಜೊತೆ ಬಳೆ ತಗೊಂಡಿದ್ದೀರಾ, ಒಂದು ನೆಕ್ಲೆಸ್ ತಗೊಂಡಿದ್ದೀರಾ, ಒಂದು ಚೈನ್ ತಗೊಂಡಿದ್ದೀರಾ, ಹಾಕೊಂಡಿದ್ದೀರಾ, ಎಲ್ಲ ಸೇರಿ 3 ಲಕ್ಷ ಆಗುತ್ತೆ ಅಂತ. ಇವತ್ತು ಅದೇನೆ 18 ಲಕ್ಷ ಆಗುತ್ತೆ. ಅಂದ್ರೆ ನಮ್ಮ ಹೆಣ್ಣು ಮಕ್ಕಳು ಇವತ್ತು ರಸ್ತೆನಲ್ಲಿ ಓಡಾಡ್ತಾ ಇದ್ರೆ ಅವ್ರ ಜೊತೆಗೆ 15 ಲಕ್ಷನೂ ಓಡಾಡ್ತಾ ಇದೆ ಅಂತ ಆಯ್ತು. ಅಷ್ಟು ಬೆಲೆ ಜಾಸ್ತಿ ಆಗಿದೆ. ಸೊ ಇದಕ್ಕೆಲ್ಲ ಕಾರಣ ಏನು? ಆ ಒಡವೆ ಎಚ್ಚರಿಕೆಯಿಂದ ಬೋರ್ಡು ಇರುತ್ತೆ ಸರ್, ಇಬ್ರು ಗಾರ್ಡ್ಸ್ ಇಟ್ಕೊಂಡ್ರು ನಷ್ಟ ಇಲ್ಲ ಇವತ್ತಿನ ಪರಿಸ್ಥಿತಿನಲ್ಲಿ. ಹಾಗಾಗಿ ಬಂಗಾರಕ್ಕೆ ನಾವು ದುಡ್ಡು ಹಾಕೋದು ತಪ್ಪೇನಲ್ಲ. ನಾ ಹೇಳ್ತಿರ್ತೀನಿ, ಪ್ರತಿ ವರ್ಷ ಮನೆಯವರಿಗೆ ಆನಿವರ್ಸರಿಗೆ ಚಿನ್ನ ಕೊಡಿಸಿ, ಮುಂದಿನ ವರ್ಷದವರೆಗೂ ನಿಮ್ ಪ್ರೀತಿ ರೀಚಾರ್ಜ್ ಆದಾಗ ಇರುತ್ತೆ. ನೀವು ಅಷ್ಟಾದ್ರೂ ವರ್ಷಕ್ಕೆ ನೀವು ಒಂದು ಒಡವೆ ಕೊಡಿಸಿದ್ರೆ ವರ್ಷದ ನಂತರ ಅದು ಬೆಲೆ ಜಾಸ್ತಿ ಆಗುತ್ತೆ. ಮನೆಯಲ್ಲಿ ಮಕ್ಕಳು ಹೆಣ್ಮಕ್ಳು ಸಂತೋಷವಾಗಿರ್ತಾರೆ. ನೀವು ಒಡವೆ ತಗೊಂಡು ಮಾರಿದ ದಿನ ನಿಮ್ಮ ವೇಸ್ಟೇಜು, ನಿಮ್ಮ GST, ನಿಮ್ಮ ಮೇಕಿಂಗು ಎಲ್ಲ ಸರಿ ಲಾಭ ಬರುತ್ತೆ. ಓಕೆ, ಫೈನ್. ಈಗ ಕೇಶವ್ ಸರ್, ಇಲ್ಲಿ ಈ ಗೋಲ್ಡ್ ವಿಚಾರದ ಇನ್ನೊಂದು ವಿಷಯ ಇದೆ ಸರ್. ಈಗ ಗಂಡ ಹೆಂಡತಿ ಅನ್ನೋ ಒಂದು ಕಾನ್ಸೆಪ್ಟಲ್ಲೇ ಈಗ ಗಂಡ ಒಂದು 8-9 ವರ್ಷಗಳ ಹಿಂದೆ 4 ಲಕ್ಷಕ್ಕೋ 4.25 ಲಕ್ಷಕ್ಕೋ ಒಂದು ಕಾರ್ ತೊಗೊಂಡಿದ್ರು. ಅದೇ ಟೈಮಲ್ಲಿ ಹೆಂಡತಿ ಜಿದ್ದಿಗೆ ಬಿದ್ದುಬಿಟ್ಟು 4 ಲಕ್ಷಕ್ಕೆ 100 ಗ್ರಾಮ್ ಚಿನ್ನ ತೊಗೊಂಡಿದ್ರು, ಸರ ತೊಗೊಂಡಿದ್ರು ಅಂತ ಹೇಳಿ ಇವತ್ತು ಆ 100 ಗ್ರಾಮ್ ಚಿನ್ನ ಹೆಚ್ಚು ಕಡಿಮೆ 15 ಲಕ್ಷ 20 ಲಕ್ಷ ವ್ಯಾಲ್ಯೂ ಬಾಳ್ತಾ ಇದೆ. ಆಯಾ ಮನುಷ್ಯ 4.25 ಲಕ್ಷಕ್ಕೆ ತೊಗೊಂಡಿದ್ದಂಥ ಕಾರು ಇವತ್ತಿಗೆ 50,000ಕ್ಕೂ ಬೇಡವಾಗಿದೆ ಅಂತ. ಸೊ ಯಾರು ಜಾಣ ಅಂತ ಕೂಡ ಒಂದು ಪ್ರಶ್ನೆ ಬಂದುಬಿಡುತ್ತೆ. ಸೊ ಗೋಲ್ಡ್ ವಿಚಾರಕ್ಕೆ ಬಂದಾಗ ಇದು ಎಲ್ಲ ಕಾಲದಲ್ಲೂ ಹೀಗೆ ಇದೇ ವೇಗದಲ್ಲಿ ಮುನ್ನುಗ್ತಾ ಇರುತ್ತೆ. ಕಾರಣ ಕೆಲವು ವರ್ಷಗಳ ಕಾಲ ಒಂಥರ ಸ್ಟ್ಯಾಗ್ನೆಂಟಲ್ಲೇ ಇತ್ತು ಗೋಲ್ಡು. ಈ 5,000, 4,500, 4,700 ಈ ಒಂದು ಪೀರಿಯಡ್ ಇತ್ತು ಸರ್. ಅದು ಅವಾಗ ಸ್ವಲ್ಪ ಸುಮಾರು ದಿನಗಳ ಕಾಲ, ತಿಂಗಳ ಕಾಲ ಅದು ಹಾಗೇ ಇತ್ತು. 5,200, 300 ದಾಟದ ಮೇಲೆ ಅದರದ್ದೊಂದು ಓಟ ಶುರುವಾಯಿತು ಸರ್. ಇಲ್ಲಿವರೆಗೂ ನಾನ್ ಸ್ಟಾಪ್. ಅದು ಹೇಗೆ ಪ್ರೆಡಿಕ್ಟ್ ಮಾಡೋದು ಇದನ್ನು ಅಂತ? ನಾವು ಹಿಂದೆನೆ ಹೇಳ್ತಾ ಇದ್ವಿ ಇಲ್ಲ 2 ಲಕ್ಷ ರೀಚ್ ಆಗುತ್ತೆ ಅಂತ. ನಮ್ದೊಂದಷ್ಟು ಪ್ಯಾರಾಮೀಟರ್ಸ್ ಇಂದ ಹೇಳ್ಬೋದು. ಬಟ್ ಸ್ಟಿಲ್ ಇದು ವೆರಿ ಟಫ್. ಬಟ್ ಒಂದು ಏನು ಅಂಡರ್ಲೈನಿಂಗ್ ಸ್ಟೇಟ್ಮೆಂಟ್ ಏನು ಅಂತಂದ್ರೆ, ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಟ್ ಈಸ್ ಆಲ್ವೇಸ್ ಸೇಫ್. ಯಾವಾಗ್ಲೂ ನೀವು ಹಿಸ್ಟ್ರಿನ ಗಮನಿಸಿದ್ರೇನು ಒಂದೆರಡು ಸರಿ ಅದು ಬೇರೆ ಬೇರೆ ಕಾರಣಕ್ಕೆ ಕಡಿಮೆ ಆಗಿದೆ ಅನ್ನೋದ್ ಬಿಟ್ರೆ ಅವಾಗ್ಲೂ ಏನು ತುಂಬಾ ಲಾಸ್ ಆಗಿಲ್ಲ ಯಾರಿಗೂನು. ಸೊ ಹಂಗಾಗಿ ಹಣ ಇದ್ರೆ, ನಾವು ಚೆನ್ನಾಗಿ ಹೇಳ್ತಾ ಇದ್ರು ಸ್ನೇಹಿತರು ಮಾತಾಡುವಾಗ, ನಿಮ್ಮ ಹತ್ರ ಹಣ ಇದ್ರೆ ಖಂಡಿತವಾಗಿಯೂ ಅದನ್ನ ನೀವು ಬಾಂಡ್ಸ್ ಅಲ್ಲಿ ಇಲ್ಲ ಬಾಂಡ್ ಪೇಪರ್, ಗೋಲ್ಡ್ ಬಾಂಡ್ ಪೇಪರ್ಸ್ ಮೇಲೆ ತಗೊಳ್ಳುವಂತದ್ದು ಇಸ್ ಆಲ್ವೇಸ್ ಸೇಫ್, ತಗೊಳ್ಳಿ ಅಂತ. ಏನಂದ್ರೆ ಈಗ ಬರ್ತಾ ಬರ್ತಾ ಟ್ರೆಂಡ್ ಅನ್ನು ಚೇಂಜ್ ಖಂಡಿತ ಆಗತ್ತೆ. ಯಾಕಂದ್ರೆ ಇದು ತುಂಬಾ ದುಬಾರಿ ಆದ್ರೆ ಜನಸಾಮಾನ್ಯನ ಕತೆ ಏನು ಅನ್ನೋಂಥದ್ದು. ನಮ್ಗೆ ಇಷ್ಟು ದಿನ ಇಲ್ಲ ಕಲ್ಚರಲಿ ಇಂಬೈಬ್ ಆಗಿದೀವಿ, ನಾವು ಗೋಲ್ಡ್ ಹಾಕೋಬೇಕು. ಈಗ ಅದ್ ಏನಾಗಿದೆ ಅಂತಂದ್ರೆ ಒಂಥರ ಇಷ್ಟು ದಿನನೂ ಡೆಮಾನ್ಸ್ಟ್ರೇಷನ್ ಎಫೆಕ್ಟ್ ಅಲ್ಲೇ ಇದೆ. ಯಾವಾಗ ಅವ್ರು ತಗೊಂಡ್ರು, ಅವ್ರ
ಅವ್ರು ಇದನ್ನ ಹಾಕೊಂಡ್ರು ಅಂತ ನಾನು ಹಾಕೊಳ್ತಾ ಇದ್ವಿ, ಈ ಮನೆಯವ್ರು ತಗೋತಾ ಇದ್ರು, ಈ ಮನೆಯವ್ರು ತಗೊಂಡ್ರು ಅಂತ ಇನ್ನೊಂದ್ ಮನೆಯವ್ರು ತಗೋತಾ ಇದ್ರು. ಈ ತರದ ಒಂದು ಡೆಮಾನ್ಸ್ಟ್ರೇಷನ್ ಎಫೆಕ್ಟ್ ಖಂಡಿತವಾಗಿಯೂ ಭಾರತದಲ್ಲಿ ಜಾಸ್ತಿ. ಮತ್ತೆ ಕಲ್ಚರಲಿನೂ ಗೋಲ್ಡ್ ಇದ್ರೆ ಸೇಫ್ ನಮ್ಗೆ. ನೀವು ನಮ್ಮಲ್ಲಿ ಆಕ್ಚುಲಿ GDP 4.2 ಟ್ರಿಲಿಯನ್ ಇರ್ಬೋದು, ನಮ್ಮ ಮನೆಗಳಲ್ಲಿರುವಂತಹ ಗೋಲ್ಡೇನೆ ಅಷ್ಟು ಟ್ರಿಲಿಯನ್ ಟನ್ಸ್ ಇದ್ರೆ ಆಶ್ಚರ್ಯ ಪಡ್ಬೇಕಾಗಿಲ್ಲ ನಾವು. ಸೊ ಅಷ್ಟೊಂದು ಗೋಲ್ಡ್ ನಮ್ಮ ಹತ್ರ ಗೋಲ್ಡ್ ರಿಸರ್ವ್ ಪ್ರತಿ ಮನೇಲಿ ಮಿನಿಮಮ್ ಒಂದು 10 ಗ್ರಾಮ್ ಗೋಲ್ಡ್ ಇಲ್ಲದೆ ಇರುವಂತ ಮನೆ ಬಹುಶಃ ಭಾರತ ದೇಶದಲ್ಲಿ. ಕೇಶವ್ ಸರ್ ಎನಿ ಡೇ ಗೋಲ್ಡ್ ಇನ್ಫ್ಲೇಷನ್ ಅನ್ನ ಬೀಟ್ ಮಾಡುತ್ತಾ? ಹೊಸ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಈಗ ಹಳಬರು ನೀವು ಯಾರಾದ್ರೂ ಕೇಳಿ ನೋಡಿ, ನಮ್ಮ ಹಿಂದಿನ ತಲೆಮಾರವರು ಅವ್ರ ಮೇನ್ ಕಾನ್ಸೆಪ್ಟು FD ಇಟ್ಟಿದ್ಯಾ, ಸೇವಿಂಗ್ಸ್ ಮಾಡಿದ್ಯಾ, ಬ್ಯಾಂಕಲ್ಲಿ ಎಷ್ಟು ಇಟ್ಟಿದೆಯಾ, ನಿಂಗೆ ತಿಂಗಳಿಗೆ ಎಷ್ಟು ಬರ್ತಾ ಇದೆ, ನಿನ್ನ ಜೀವನಕ್ಕೆ ಆಗತ್ತೆ ಕಣೋ ಹುಷಾರು ಅಂತ. ಇವತ್ತಿಗೆ ಸೇವಿಂಗ್ಸ್ ಹೋಗಿ ಇನ್ವೆಸ್ಟ್ ಕಡೆಗೆ ಜಾಸ್ತಿ ಒಲವು ತೋರಿಸ್ತಾ ಇದ್ದಾರೆ. ಇನ್ವೆಸ್ಟ್ ಮಾಡಿ ಅದು ಬೆಳೆಯುತ್ತೆ, ದುಡ್ಡನ್ನು ದುಡಿಯಬೇಕು. ಜೊತೆಗೆ ಇಲ್ಲಿ ಇನ್ಫ್ಲೇಷನ್ ಬೀಟ್ ಮಾಡೋ ಥರ ಮಾಡ್ಕೊಳ್ಳೆ ನಿನ್ನ ದುಡ್ಡನ್ನು. 10 ಲಕ್ಷ ಇಟ್ಕೊಂಡು ಹೋದ ವರ್ಷ 10 ಲಕ್ಷ ಇಟ್ಟಿದೆ, 10 ಲಕ್ಷಕ್ಕೆ ಇವತ್ತು ಏನು ವ್ಯಾಲ್ಯೂ ಇದೆಯಪ್ಪ ಅಂತ ಪ್ರಶ್ನೆ ಕೇಳುವಂತ ಆಗಬಾರ್ದು ಅಂತ. ಗೋಲ್ಡ್ ಈ ದೃಷ್ಟಿಯಿಂದ ಒಳ್ಳೆ ಕಮಾಡಿಟಿನ ಇನ್ವೆಸ್ಟ್ ಮಾಡೋ ದೃಷ್ಟಿಯಿಂದ. ಹೌದು ಯಾವುದೇ ಆಂಗಲ್ ಅಥವಾ ಯಾವುದೇ ಮಾನದಂಡನ ಬಳಸಿದ್ರೇನು ಗೋಲ್ಡ್ ಇಸ್ ಅ ಸೇಫ್ ಬೆಟ್. ಯಾಕಂದ್ರೆ ನೀವು ಇನ್ಫ್ಲೇಷನ್ ಭಾರತದಲ್ಲಿ ಅತ್ಯಂತ ಪೀಕ್ ಅಲ್ಲಿ ಇದ್ದಾಗ್ಲೂ ಕೂಡ, ಇವಾಗ ನಿಮ್ಗೆ 1991 ಅಂತ ಟೈಮ್ ಅಲ್ಲಿ ಮಾತ್ರ ನಮ್ಗೇನು ರಿಫಾರ್ಮ್ಸ್ ತಂದ್ವಲ್ಲ, ಅವಾಗ 16.6% ಇನ್ಫ್ಲೇಷನ್ ಇತ್ತು. ಅದಾದ ನಂತರ ನಮ್ದು ಯಾವತ್ತೂ ಆ ಮಟ್ಟಕ್ಕೆ ಏರೇ ಇಲ್ಲ ಇನ್ಫ್ಲೇಷನ್. ಈವನ್ ಅನ್ ಆವರೇಜ್ ನೀವು ಇವತ್ತಂತೂ ಬಿಡಿ ತುಂಬಾ ಕಡಿಮೆ ಇದೆ, ಅನ್ ಆವರೇಜ್ ನಿಮ್ಗೆ 4 to 6% ಇನ್ಫ್ಲೇಷನ್ ಇದೆ ಅಂತಂದ್ರೆ, ನೀವು ಇಲ್ಲಿವರೆಗೂ ಎಷ್ಟು ಮಟ್ಟಕ್ಕೆ ಗೋಲ್ಡಿನ ಪ್ರೈಸಸ್ ಬೆಳೆದಿದೆ. ಯಾವಾಗ್ಲೂ ಗೋಲ್ಡ್, ಸಿಲ್ವರ್, ರಿಯಲ್ ಎಸ್ಟೇಟ್ ಯಾರಿಗೂ ಕೈ ಕೊಟ್ಟಿದ್ದಿಲ್ಲ. ಸಿಲ್ವರ್ ಸ್ವಲ್ಪ ಹಿಂದೆ ಎಲ್ಲ ಸ್ವಲ್ಪ ಇದಾಗಿತ್ತು, ಬಟ್ ಇತ್ತೀಚಿನ ದಿನಗಳಲ್ಲಿ ಬಟ್ ಅದನ್ನ ನೋಡ್ತಾ ಇದ್ರೆ ಇಂಡಸ್ಟ್ರಿ ಯೂಸ್ ಮಾಡ್ತಿರೋದು ನೋಡಿದ್ರೆ, ಗೋಲ್ಡ್, ಸಿಲ್ವರ್, ರಿಯಲ್ ಎಸ್ಟೇಟ್ ಯಾವತ್ತೂ ಇನ್ನ ಖಂಡಿತ ಡೌನ್ ಆಗುವಂತ ಪ್ರಶ್ನೆ ಇಲ್ಲ. ಸೊ ಹಂಗಾಗಿ ದೇರ್ ಆಲ್ ಸೇಫ್ ಬೆಟ್ಸ್. ಬಟ್ ಒಂದೇನು ಅಂತಂದ್ರೆ, ಜನಸಾಮಾನ್ಯರಿಗೆ ಇದು ಕೈಗೆಟಕದೇ ಇರುವಂತ ಸ್ಥಿತಿ ನಿರ್ಮಾಣ ಆದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಒಂದು ಇನ್ಕಮ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಇದೆ, ಹಂಗಾಗಿ ಇವಾಗ ಒಂದಷ್ಟು ಸೇಫ್ ಇದೆ. ಬಟ್ ಇನ್ನೂ ಹೆಚ್ಚಾದ್ರೆ, ತುಂಬಾ ಹೆಚ್ಚಾಗ್ಬಿಟ್ರೆ ಇದು ಖಂಡಿತ ಅವಾಗ ಬೇರೆ ತರದ ಒಂದು ಟ್ರೆಂಡ್ ಕೂಡ ಶುರು ಆಗ್ಬೋದು. ಈ 1 ಗ್ರಾಮ್ ಗೋಲ್ಡ್ ಇಂಥ ಕಡೆಗೂ ಜನ ಹೆಚ್ಚು ಕಡೆ ಹೋಗ್ಬೋದು, ಒಲವು ತೋರಿಸ್ಬೋದು. ಯಾಕೆಂದ್ರೆ ಒಂದು ಲೆವೆಲ್ ವರ್ಗೂ ಹೋದ್ರೆ ನಮ್ಮ ಇನ್ಕಮ್ ಲೆವೆಲ್ ಹೆಚ್ಚಾಗ್ತಾ ಇದೆ. ಈಗ ಮೊದಲು ಹೋಲಿಸಿದ್ರೆ ಇವತ್ತು ಇನ್ಕಮ್ ಲೆವೆಲ್ ಜಾಸ್ತಿ ಆಗಿದೆ. ಅದೇ ಲೆವೆಲ್ಗೆ ಗೋಲ್ಡ್ ಬೆಲೆ ಹೆಚ್ಚಾಗಿದೆಯಾ ಅಂದ್ರೆ ಖಂಡಿತ ಇಲ್ಲ. ಗೋಲ್ಡ್ ಬೆಲೆ ಅದಕ್ಕಿಂತ ಜಾಸ್ತಿ ಹೆಚ್ಚಾಗಿದೆ. ಬಟ್ ಏನು, ನಾವು ಅವಾಗ್ಲೇ ನೀವು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ರಿ, ಇಲ್ಲ ನಾನು ಕಾರ್ ತಗೊಂಡ್ ಬದಲು ಇದ್ರ ಮೇಲೆ ಹಾಕ್ಬಿಟ್ಟಿದ್ರೆ ಚೆನ್ನಾಗಿತ್ತು, ಈ ತರದೆಲ್ಲ ಅನೇಕ ಸರಿ ಒಂದು ವಿಶ್ಲೇಷಣೆ ಬರುತ್ತೆ. ಆದ್ರೆ ಏನು ಅಂತಂದ್ರೆ, ಆ ಮೂಮೆಂಟ್ ಇಂದ ನೀವು ಗೋಲ್ಡ್ ನ ಎಷ್ಟು ಸರಿ ಯೂಸ್ ಮಾಡಿರ್ಬೋದು, ಎಲ್ಲ ಆರ್ನಮೆಂಟ್ಸ್ ನ, ಎಲ್ಲ ಜ್ಯುವೆಲ್ರಿನ ಹಾಕೊಂಡು. ಆದ್ರೆ ಪ್ರತಿ ಸರಿಗೂ ಇವ್ರ ಕಾರಿನ ಎಷ್ಟು ಕಿಲೋಮೀಟರ್ ಯೂಸ್ ಮಾಡಿರ್ತಾರೆ, ಈ ತರದ ಒಂದು ಅನಾಲಿಸಿಸ್ ಕೂಡ ನೀವು ಗಮನಿಸಿದ್ರೆ, ಈಗ ಎಷ್ಟು ಗಂಟೆಗಳ ಕಾಲ ನಾನು ಆ ಗೋಲ್ಡ್ ನ ಇರುವಂತ ಎಲ್ಲ ಆರ್ನಮೆಂಟ್ಸ್ ನ ಹಾಕೊಂಡು ಓಡಾಡಿರ್ತೀನಿ, ಎಷ್ಟು ಗಂಟೆಗಳ ಕಾಲ ನಾನು ಕಾರ್ನ ಯೂಸ್ ಮಾಡಿರ್ತೀನಿ, ಮತ್ತೆ ನಾನು ಯಾವ್ಯಾವ ಜಾಗಕ್ಕೆ ಹೋಗ್ಲಿಕ್ಕೆ ನನ್ಗೆ ಅದು ಅನುಕೂಲ ಮಾಡಿಕೊಟ್ಟಿತ್ತು, ಎಷ್ಟು ನನ್ಗೆ ಟೈಮ್ ಸೇವ್ ಮಾಡಿತ್ತು, ಇದರಿಂದ ಈ ಕಾರಲ್ಲಿ ಹೋಗಿದ್ರಿಂದ ಎಷ್ಟು ಟೈಮ್ ಸೇವ್ ಆಯ್ತು, ಎಷ್ಟು ಹ್ಯಾಪಿನೆಸ್ ಅದರಿಂದ ನನಗೆ ದೊರಕ್ತು. ಇವೆಲ್ಲದಕ್ಕೂ ನೀವು ಒಂದ್ ವೇಳೆ ಮಾನಿಟರಿ ವ್ಯಾಲ್ಯೂನ ಕಂಡಿಡಿದ್ರೆ ಖಂಡಿತವಾಗಿಯೂ ಅದು ಇದಕ್ಕೆ ಸಮಾನ ಇರುತ್ತೆ. ಯಾಕೆಂದ್ರೆ ನನಗೆ ಪ್ಯಾಷನ್ ಇಂದ ನನಗೆ ಸಂತೋಷ ಕೊಡುತ್ತೆ ಅಂತ ನಾನು ಯಾವ್ದ್ರ ಮೇಲೋ ಇನ್ವೆಸ್ಟ್ ಮಾಡುವಾಗ ಖಂಡಿತ ಈಗ ಬೇಸಿಕ್ ನೆಸೆಸಿಟಿ ಆಗಿದೆ. ಎಷ್ಟೋ ಸರಿ ನಮ್ಗೆ ಈಗ ಯಾಕೆ ವೆಹಿಕಲ್ಸ್ ಬೆಂಗಳೂರಲ್ಲೇ ನೀವು ತಗೊಂಡ್ರೆ 1.2 ಕೋಟಿ ವೆಹಿಕಲ್ಸ್, 1.4 ಕೋಟಿ ಜನ ಯಾಕಾಗಿದೆ, ಒಂದು ಕಮ್ಯೂಟ್ ಮಾಡ್ಕೋಬಹುದು. ಇಷ್ಟೆಲ್ಲ ಇದ್ರ ನಡುವೆ ನನ್ ಟೈಮ್ ಸೇವ್ ಆಗತ್ತೆ. ಅಷ್ಟು ಈಗ ಇಷ್ಟು ಬಿಸಿ ಇದೆ ಟ್ರಾಫಿಕ್, ಆದ್ರೂ ಯಾಕೆ ಜನ ತಗೋತಾರೆ, ನನ್ ಟೈಮ್. ಈ ತರದ್ ಎಲ್ಲದಕ್ಕೂ ಮಾನಿಟರಿ ವ್ಯಾಲ್ಯೂ ಕೌಂಟ್ ಮಾಡಿದ್ರೆ ಅದಾಗುತ್ತೆ. ಬಟ್ ಇಲ್ಲಿ ನಿಮ್ಗೆ ಈಸಿಯಾಗಿ ಕಾಣುತ್ತೆ, ಗೋಲ್ಡ್ ನನ್ನ ಹತ್ರ ಇದೆ, ಅದನ್ನ ತಗೊಂಡೋಗಿ ನಾನು ಮಾರಿದ್ರೆ ನನ್ಗೆ ಇಷ್ಟು ಬರುತ್ತೆ ಅನ್ನುವಂತ ಒಂದು ಸೇಫ್ ಸೆಕ್ಯೂರಿಟಿ ಫೀಲಿಂಗ್ ಏನಿದೆಯಲ್ಲ ನನ್ನ ಹತ್ರ. ಹಂಗಾಗಿ ನಾವು ಗೋಲ್ಡ್, ಸಿಲ್ವರ್ ಮೇಲೆ ಖಂಡಿತ ಜನ ಇನ್ನೂ ಹೆಚ್ಚೆಚ್ಚು ಕಾಲ ಇನ್ವೆಸ್ಟ್ ಮಾಡ್ತಾನೆ ಇರ್ತಾರೆ.